ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಅಥವಾ ಎರಡಲ್ಲ ಮೂರು ತಿಂಗಳ ಹಣ ಒಟ್ಟೊಟ್ಟಿಗೆ ಜಮಾ ಆಗ್ತಾ ಇದೆ ಮತ್ತು ಸತತವಾಗಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಬಹುದು. ಹೌದು, ಇದು ನಿಜ ಕೂಡ ಹೌದು. ನಿಮಗೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗಾಗಲೇ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, 2 ರಿಂದ 3 ತಿಂಗಳ ಹಣ ಕಂಪಲ್ಸರಿ ಜಮಾ ಆಗಿದೆ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಜಮಾ ಆಗಿದೆ. ಯಾವ ತಿಂಗಳ ಹಣ ಅಂತ ನಾನು ಒಂದು ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಹೋದ ವರ್ಷದ ಸೆಪ್ಟೆಂಬರ್ 24ನೇ ಕಂತಿನ ಹಣ, ಅಕ್ಟೋಬರ್ 25ನೇ ಕಂತಿನ ಹಣ, ನವೆಂಬರ್ 26, ಡಿಸೆಂಬರ್ 27, ಜೊತೆಗೆ ಈ ವರ್ಷದ ಹೊಸ ವರ್ಷದ 2026ರ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ. ಸೊ ಈ ವರ್ಷದಲ್ಲಿ ಪ್ರಾರಂಭಿಕ ಕಂತಂದ್ರೆ 28ನೇ ಕಂತಿನ ಹಣ. ಸೊ ಈ 4 ರಿಂದ 5 ತಿಂಗಳ ಹಣವನ್ನ ಸತತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗಿತ್ತು. ಯುಗಾದಿ ಹಾಗೂ ರಂಜಾನ್ ತಿಂಗಳಕ್ಕಿಂತ ಮುಂಚಿತವಾಗಿನೂ ಕೂಡ ಬರ್ತಾ ಇತ್ತು, ಮತ್ತೆ ಆ ಒಂದು ಯುಗಾದಿ ಹಬ್ಬದ ನಿಮಿತ್ತವಾಗಿನೂ ಕೂಡ ದುಡ್ಡನ್ನ ಬಿಡುಗಡೆ ಮಾಡಿತ್ತು. ಅದೇ ರೀತಿ ಈಗ ಮತ್ತೆ ರಿಟರ್ನ್ ಕಂಟಿನ್ಯೂ ಆಗಿ ದುಡ್ಡು ಬರ್ತಾ ಇದೆ. ಯಾಕಂದ್ರೆ ಬಿಜೆಪಿ ನಾಯಕರ ಪ್ರೆಷರ್ ಇದೆ ನೋಡಿ, ಜೊತೆಗೆ ಮಹಿಳೆಯರ ಆಕ್ರೋಶ ಇದೆ ನೋಡಿ. ಇದರೆಲ್ಲದರ ಮೇರೆಗೆ ಸರ್ಕಾರ ತಲೆ ಬಾಗಲೇಬೇಕು. ಯಾಕಂದ್ರೆ ಹೋದ ವರ್ಷದ 2025ರ ಪ್ರಾರಂಭದಲ್ಲಿನೇ ಜನವರಿ ತಿಂಗಳ ಹಣ ಕೊಟ್ಟಾದ ಬಳಿಕ 2 ತಿಂಗಳ ಹಣವನ್ನ ಸರ್ಕಾರ ಯಾಮಾರಿಸ್ಬಿಡುತ್ತೆ. ನಿಮಗೆ ಜ್ಞಾಪಕ ಇರಬಹುದು, ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡು ಕೊಡ್ತಾ ಇದ್ರು, ಅದರ ಬದಲಾಗಿ ಅಕ್ಕಿ ಕೊಡ್ಲಿಕ್ಕೆ ಯಾವಾಗ ಪ್ರಾರಂಭಿಸಿದ್ರು ನೆನಪಿದೆಯಾ? ಕಮೆಂಟ್ ಮಾಡಿ, ಅದನ್ನ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಡೈರೆಕ್ಟ್ ಆಗಿ 2 ತಿಂಗಳ ಅಕ್ಕಿ ಸಿಗತ್ತೆ. ಫೆಬ್ರವರಿನಲ್ಲಿ ದುಡ್ಡು ಸಿಕ್ಕಿರೋದಿಲ್ಲ, ಅಕ್ಕಿನೂ ಕೂಡ ಸಿಕ್ಕಿರೋದಿಲ್ಲ. ಹೀಗಾಗಿ ಮಾರ್ಚ್ ತಿಂಗಳಲ್ಲಿ 2 ಸೇರಿಸಿ ಸುಮಾರು ಒಬ್ಬ ವ್ಯಕ್ತಿಗೆ 15 kg ಅಕ್ಕಿ ಸಿಗತ್ತೆ. ಸೊ ಕೇಂದ್ರದಿಂದ 5 kg ಸಿಕ್ಕರೆ ರಾಜ್ಯ ಸರ್ಕಾರದಿಂದ 10 kg ಅಕ್ಕಿ ಸಿಗತ್ತೆ. ಟೋಟಲ್ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ 15 kg ಆಗಿ ಅಕ್ಕಿಯನ್ನು ಕೊಡಲಿಕ್ಕೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅದಾದ ಬಳಿಕ ಪ್ರತಿ ತಿಂಗಳು ಕೂಡ 10 kg ಕಂಟಿನ್ಯೂ ಆಗಿ ಸಿಗ್ತಾ ಬರ್ತಿದೆ. ಅದೇ ಸಂದರ್ಭದಲ್ಲಿ ಎಲ್ಲರ ಗಮನ ಅನ್ನಭಾಗ್ಯ ಯೋಜನೆ ಕಡೆ ಇದ್ರೆ, ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳ ಹಣ ಯಾಮಾರಿಸಿ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಕೊಡುತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಡೋದೇ ಇಲ್ಲ, ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಜಮಾ ಮಾಡಲಾಗತ್ತೆ. ಏಪ್ರಿಲ್ ಆದ್ಮೇಲೆ ಮೇ, ಜೂನ್, ಜುಲೈ ಅಂತ ಹೇಳ್ಬಿಟ್ಟು ಒಂದಾದ ಮೇಲೆ 1 ತಿಂಗಳ ಹಣ ಡಿಲೇ ಮಾಡ್ತಾ ಒಟ್ಟಾರೆಯಾಗಿ ಜಮಾ ಮಾಡ್ತಾ ಬಂತು. ಆದ್ರೆ ಆ 2 ತಿಂಗಳ ಹಣ ಪೆಂಡಿಂಗ್ ಉಳಿಸಿರೋದು ಬಿಜೆಪಿ ನಾಯಕರ ಗಮನದಲ್ಲಿತ್ತು, ನಮ್ಮ ಗಮನದಲ್ಲಿ ಕೂಡ ಇತ್ತು. ಆದ್ರೆ ನಾವು ಎಷ್ಟಂತ ಧ್ವನಿ ಎತ್ತೋದು, ನಾವು ಎಷ್ಟೇ ಧ್ವನಿ ಎತ್ತರೂ ಸರ್ಕಾರ ಅದಕ್ಕೆ ತಲೆ ಬಾಗೋದಿಲ್ಲ. ಆದ್ರೆ ಮಹಿಳೆಯರ ಆಕ್ರೋಶ, ಬಿಜೆಪಿ ನಾಯಕರ ಆಕ್ರೋಶದ ಮೇರೆಗೆ ಸರ್ಕಾರ ಅದನ್ನ ಬಾಯ್ಬಿಡ್ತು. ಅದು ಎಲ್ಲಿ ಅಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ. ಬಿಜೆಪಿ ನಾಯಕರು ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್, ಪ್ರೂಫ್ ಎಲ್ಲವೂ ಕೂಡ ತೆಗೆದುಕೊಂಡು ಬಂದಿದ್ರನ್ಸುತ್ತೆ. ಸೊ ಹೀಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆ 2 ತಿಂಗಳ ಹಣವನ್ನ ನೀವು ಕೊಟ್ಟಿಲ್ಲ, 5,000 ಕೋಟಿ ಹಣ, ಒಂದು ಕಂತಿಗೆ 2,500 ಕೋಟಿ ತನಕ ಬೇಕಾಗತ್ತೆ. ಹೀಗಾಗಿ ಈ 2 ತಿಂಗಳ ಹಣಕ್ಕಾಗಿ 5,000 ಕೋಟಿ ಹಣವನ್ನ ಕೊಡಬೇಕಾಗತ್ತೆ. ಆ 5,000 ಕೋಟಿ ಹಣ ಎಲ್ಲಿ ಹೋಯ್ತು, ಆ ದುಡ್ಡನ್ನ ಯಾಕೆ ನೀವು ಇನ್ನೂ ಕೂಡ ಕೊಟ್ಟಿಲ್ಲ, ಆ ದುಡ್ಡನ್ನ ಆದಷ್ಟು ಬೇಗ ಕೊಡಲೇಬೇಕು ಅನ್ನುವಂತಹ ಒತ್ತಾಯವನ್ನ ಹೇರ್ತಾರೆ. ಆದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಕೊಟ್ಟಿದ್ದೀನಿ, ನಾನು ಕ್ಲಿಯರ್ ಮಾಡಿದ್ದೀನಿ, ಯಾವ ತಿಂಗಳ ಹಣವೂ ಕೂಡ ನಾವು ಯಾಮಾರಿಸಿಲ್ಲ, ಆದ್ರೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿರೋದು ಮತ್ತೆ ಯಾಮಾರಿಸಿರೋದು ನಿಜ ಕೂಡ ಆಗಿತ್ತು. ಹಾಗಾಗಿ ಬಿಜೆಪಿ ನಾಯಕರು ಇನ್ನೂ ಹೆಚ್ಚಿನ ಒತ್ತಾಯವನ್ನ ಹೇರಿದಾಗ, ನುಡಿದಂತೆ ನಡೀತಾ ಇದ್ದೀರಿ ಅಂತ ಸುಳ್ಳು ಹೇಳ್ತೀರಿ, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ, ಮಹಿಳೆಯರ ದುಡ್ಡನ್ನ ನೀವು ಏನ್ ಮಾಡಿದ್ರಿ, 5,000 ಕೋಟಿ ಹಣವನ್ನ ನೀವೇ ನುಂಗಾಕಿದಿರಿ, ಈ ರೀತಿ ಪ್ರೆಷರ್ ಅನ್ನ ಬಿಲ್ಡ್ ಮಾಡಿದಾಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಆ ಚರ್ಚೆಯಲ್ಲಿ ಆ ಮಾಹಿತಿ ಹೊರಬೀಳುತ್ತೆ ನೋಡಿ. 2 ತಿಂಗಳ ಹಣ ಪೆಂಡಿಂಗ್ ಉಳಿದಿರೋದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ. ಅವ್ರು ಹೇಳ್ತಾರೆ, ಹೌದು, 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಆ 2 ತಿಂಗಳ ಹಣವನ್ನು ನಾವು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀವಿ, ನನ್ನ ಗಮನದಲ್ಲಿ ಇರಲಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ, ಮತ್ತು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಆದರೆ ಹಣಕಾಸು ಇಲಾಖೆಯಿಂದ ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇಲ್ಲ, ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇರ್ತೀನಿ, ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ಈ ಎಲ್ಲ ತಿಂಗಳ ಹಣ ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿತ್ತು. ಹಾಗಾಗಿ ನಾನು ಹಣಕಾಸು ಇಲಾಖೆಯೂ ಕೂಡ ಒಂದು ಮನವಿ ಮಾಡ್ಕೊಳ್ತೀನಿ ಮತ್ತು CM ಸಿದ್ದರಾಮಯ್ಯನವ್ರಿಗೂ ಕೂಡ ಹೇಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಆ 2 ತಿಂಗಳ ಹಣದ ಜೊತೆಗೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಕೂಡ ಕ್ಲಿಯರ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ.
ಹಾಗಾಗಿ ನಿಮಗೆ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್, ಡಿಸೆಂಬರ್ ಜೊತೆಗೆ ಈ ವರ್ಷದ ಜನವರಿ ತಿಂಗಳ ಹಣವು ಕೂಡ ಸತತವಾಗಿ ಬಂತು. ಹೀಗೆ ಮತ್ತೆ ಆ 2 ತಿಂಗಳ ಹಣ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಆ 2 ತಿಂಗಳ ಹಣ ಕೊಡಬೇಕಂತ ಒತ್ತಾಯ ಹೇರಿದ್ದಾರೆ. ಆ 2 ತಿಂಗಳ ಹಣದ ಜೊತೆಗೆ ಈ ವರ್ಷದಲ್ಲಿ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದನ್ನು ನೋಡೋದಾದರೆ ಸ್ನೇಹಿತರೆ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಅದು ಕ್ಲಿಯರ್ ಆಗಿದೆ. ಓಕೆ, ಇನ್ನು 29 ಅಂದರೆ ಫೆಬ್ರವರಿ ತಿಂಗಳ ಹಣ ಇದು ಕೂಡ ಕ್ಲಿಯರ್ ಆಗಿದೆ. ಇನ್ನು ಮಾರ್ಚ್ 30ನೇ ಕಂತಿನ ಹಣ ಈಗಾಗಲೇ ಬಕ್ರೀದ್ ಹಬ್ಬಕ್ಕೆ ಕೆಲವೊಂದಿಷ್ಟು ಅಂದರೆ ಸುಮಾರು 30ರಿಂದ 35 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬಂದಿದೆ. ಇನ್ನು ಇಲ್ಲ ಹಾಗೆ ಹೀಗೆ ಅಂದರೂ ಒಂದು 80 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಲೇಬೇಕು. ಹಾಗಾಗಿ 30ನೇ ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ, ಅದು ಕೂಡ ಕ್ಲಿಯರ್ ಆಗಬೇಕು. ಯಾಕಂದರೆ ಕ್ಲಿಯರ್ ಆದ ಬಳಿಕನೇ ನಾವು ಕ್ಲಿಯರ್ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಆ 1 ತಿಂಗಳ ಹಣದ ಜೊತೆಗೆ ಏಪ್ರಿಲ್ ತಿಂಗಳ ಹಣವೂ ಕೂಡ ಬರಬೇಕು. 32ನೇ ಕಂತಿನ ಹಣ ಅದು ಪ್ರಾರಂಭನೇ ಆಗಿಲ್ಲ. ಇನ್ನು ಮೇ ತಿಂಗಳ ಹಣ ಜೂನ್ ಪ್ರಾರಂಭವಾಗಿದೆ. ಹೀಗಾಗಿ ಮೇ ತಿಂಗಳ ಹಣವನ್ನು ನಾವು ಕೇಳಬಹುದು. 33ನೇ ಕಂತಿನ ಹಣ 33 ಇನ್ಸ್ಟಾಲ್ಮೆಂಟ್ ಜಮಾ ಆಗಲೇಬೇಕು. ಸೊ ಹೀಗಾಗಿ ಈ ವರ್ಷದಲ್ಲಿನೇ 3 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಹೋದ ವರ್ಷದಲ್ಲಿ 2 ತಿಂಗಳ ಹಣ, ಟೋಟಲ್ 5 ತಿಂಗಳ ಹಣ, ಅದರಲ್ಲಿ 3 ತಿಂಗಳ ಹಣ ಆದರೂ ಕ್ಲಿಯರ್ ಮಾಡ್ತೀವಂತ ಹೇಳಿದ್ದಾರೆ. ಸುಮಾರು 7,500 ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸ್ನೇಹಿತರೆ, ಮತ್ತೆ ಬಹಳಷ್ಟು ಫಲಾನುಭವಿಗಳು ಜಮಾ ಆಗ್ತಾ ಇಲ್ಲ ಅಂತ ಕಾಯಬೇಡಿ. ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಳಿ. ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ, ಅದನ್ನು ಚಾಲ್ತಿ ಮಾಡ್ಕೊಳ್ಳಿ. ಮತ್ತು ಬಿಡುಗಡೆ ಆದ ತಕ್ಷಣವೇ ಮುಖ್ಯವಾಗಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡಕ್ಕೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡಕ್ಕೆ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಹೀಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಒಂದೊಂದಾಗಿನೇ ಬರ್ತಾ ಹೋಗುತ್ತೆ. ಸುಮಾರು 10ರಿಂದ 15 ದಿನಗಳ ಕಾಲಾವಕಾಶ ಬೇಕು 1 ತಿಂಗಳನ್ನ ಕ್ಲಿಯರ್ ಆಗಲಿಕ್ಕೆ. ಸರ್ಕಾರ ಮನಸ್ಸು ಮಾಡಿದ್ರೆ 15 ದಿನಗಳಲ್ಲಿ 2 ತಿಂಗಳು ಕೂಡ ಕ್ಲಿಯರ್ ಮಾಡಬಹುದು. ಆದರೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಕಂಡು ಬಂದಿಲ್ಲ, ಕಾಯ್ದು ನೋಡೋಣ. ಸೊ ಈ 3 ತಿಂಗಳ ಹಣ ಆದರೂ ಈ ವರ್ಷದಲ್ಲಿ ಅಂದರೆ ಮಾರ್ಚ್ ಆಗಿರಲಿ, ಏಪ್ರಿಲ್ ಆಗಿರಲಿ, ಮೇ ತಿಂಗಳ ಹಣ ಆಗಿರಲಿ. ಇನ್ನು ಜೂನ್ ಪ್ರಾರಂಭವಾಗಿದ್ದೆ, ಜೂನ್ ಕೂಡ ಕೊಡಬೇಕಲ್ಲ ಅಂತ ನೀವು ಕೇಳಬಹುದು. ಜೂನ್ದು ಜುಲೈನಲ್ಲಿ ಕೊಡ್ತಾರೆ, ಜುಲೈದು ಆಗಸ್ಟಲ್ಲಿ, ಆಗಸ್ಟ್ ಸೆಪ್ಟೆಂಬರ್ದು ಅಕ್ಟೋಬರ್ನಲ್ಲಿ. ಈ ರೀತಿ 1 ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ನಾವು 1 ತಿಂಗಳು ದುಡಿಮೆ ಮಾಡಿದ್ರೆ ಮಂತ್ ಎಂಡ್ನಲ್ಲಿ ನೆಕ್ಸ್ಟ್ ಮಂತ್ ಪ್ರಾರಂಭದಲ್ಲಿ ನಾವು ವೇತನವನ್ನು ಪಡ್ಕೊಳ್ತೀವಲ್ಲ, ಹಾಗೆ ಈ ಗೃಹಲಕ್ಷ್ಮಿ ಪ್ರೊಸೆಸರ್ನಲ್ಲಿ ಕೂಡ ಇದಿರ್ತಕ್ಕಂಥದ್ದು. ಇದನ್ನು ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹೀಗಾಗಿ ಮೇ ತಿಂಗಳ ಹಣವನ್ನು ನಾವು ಮೇ ತಿಂಗಳದ್ದು ಕೇಳ್ಬೋದು, ಆದರೆ ಜೂನ್ ತಿಂಗಳದ್ದು ಕೇಳಲಿಕ್ಕೆ ಆಗೋದಿಲ್ಲ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಸರಿಯಾಗಿ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಅದನ್ನು ಮಾಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ, ದುಡ್ಡನ್ನು ಹಾಕೋದು ತೆಗೆಯೋದು, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದಷ್ಟೇ ಅಲ್ಲ, ಅದನ್ನು ಆ್ಯಕ್ಟಿವ್ ಇಟ್ಕೊಳ್ಬೇಕು. ಒಂದು ಸಾರಿ ಅದರಲ್ಲಿ ದುಡ್ಡನ್ನು ಹಾಕಿ ತೆಗೆಯೋದು ಈ ರೀತಿ ನೀವು ಮಾಡ್ತಾ ಹೋದರೆ ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಇರುತ್ತೆ, ಇಲ್ಲಾಂದರೆ ಡಿಆಕ್ಟಿವೇಟ್ ಆಗುತ್ತೆ. ಎಲ್ಲಿಂದ ಕೂಡ ದುಡ್ಡು ಹಾಕಿದ್ರೂ ಹೋಗೋದಿಲ್ಲ. ಈಗ ದುಡ್ಡು ರಿಲೀಸ್ ಮಾಡ್ತಪ್ಪ ಸರ್ಕಾರ ಅಂದರೂ ಅದರ ರಿಟರ್ನ್ ಸರ್ಕಾರಕ್ಕೇ ಹೋಗುತ್ತೆ. ಅದಕ್ಕಾಗಿ ಅದನ್ನು ಚಾಲ್ತಿ ಮಾಡ್ಕೊಳ್ಳಿ. ಇದಕ್ಕೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ತಲುಪಿಸಿದ್ದೀನಿ. ಇನ್ನು ಗೃಹಲಕ್ಷ್ಮಿ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಯೋಜನೆಗಳ ಬಗ್ಗೆ ಪ್ರಶ್ನೆಗಳ ಇದ್ದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.